ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ದೇವರ ಕಾಡು, ಪ್ರಾಕೃತಿಕ ನಾಗಬನ ಇವುಗಳೆಲ್ಲವೂ ನಮ್ಮ ಹಿರಿಯರ ಪ್ರಾಕೃತಿಕ ಪ್ರೇಮದ ಪ್ರತೀಕಗಳು. ಪ್ರಾಕೃತಿಕ ನಾಗಬನ ಎನ್ನುವುದು ಕೂಡ ಅತ್ಯಂತ ಶ್ರೇಷ್ಠವಾದ ಗಿಡ ಮತ್ತು ಮರಗಳಿಂದ ಕೂಡಿದ ನಾಗಾರಾಧನೆಯ ತಾಣ. ಅಲ್ಲಿ ವಿವಿಧ ಔಷಧೀಯ ಗುಣಗಳನ್ನು ಹೊಂದಿರುವ ಹಸಿರು ಸಸ್ಯಗಳನ್ನು ಬೆಳೆಸುತ್ತಾ ಹೋದರೆ ಅದು ಪ್ರಾಕೃತಿಕ ನಾಗಬನ ಆಗುತ್ತದೆ. ಅಲ್ಲಿಯೇ ನಾಗದೇವರ ಪೂಜೆ ನಡೆದರೆ ಅದು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಪ್ರಾಕೃತಿಕ ನಾಗಬನಕ್ಕೆ ಸಾಕ್ಷಿಯಾಗುವಂತೆ ಇದೆ ನಮ್ಮ ಮೂಲ ನಾಗಬನ. ನಾವಿವತ್ತು ನಮ್ಮ ಮೂಲ ನಾಗನಿಗೆ ನಡೆದ ತನು ಸೇವೆಯ ವಿಡಿಯೋವನ್ನು ತೋರಿಸಲಿದ್ದೇವೆ. ಕರಾವಳಿ ಜಿಲ್ಲೆಗಳಲ್ಲಿ ನಾಗಾರಾಧನೆಗೆ ಮಹತ್ವದ ಸ್ಥಾನವಿದೆ. ಇಲ್ಲಿನ ಎಲ್ಲ ಕುಟುಂಬಗಳಿಗೂ ಮೂಲ ನಾಗದೇವರ ಆರಾಧನೆ ಕಡ್ಡಾಯವಾಗಿದೆ. ಆದರೆ ಇಂದಿನ ದಿನಗಳಲ್ಲಿ ಪ್ರಾಕೃತಿಕ ಬನಗಳೇ ಮಾಯವಾಗಿ ಹೋಗಿವೆ. ನಾಗ ಮತ್ತು ಪ್ರಕೃತಿಯ ಸಂಯೋಗದ ವಿಶಿಷ್ಟ ಆರಾಧನಾ ತಾಣ ಬನ. ಸದ್ಯ ಕಾಂಕ್ರೀಕರಣದಿಂದ ಈ ಬನಗಳು ಕಾಣದಾಗಿವೆ. ಇತ್ತೀಚಿನ ದಿನಗಳಲ್ಲಿ ನಾಗಬನಗಳ ಮರಗಳನ್ನು ಕಡಿಯಲಾಗುತ್ತಿದೆ. ಕಾಂಕ್ರೀಟ್ ಬಳಸಿ ನಾಗಗುಡಿಯನ್ನು, ನಾಗಮಂದಿರವನ್ನು ನಿರ್ಮಿಸಲಾಗುತ್ತಿದೆ. ನಮ್ಮ ನಾಗದೇವರು ತಂಪನ್ನು ಬಯಸುವ, ತಂಪಾದ ಪರಿಸರದಲ್ಲಿ ವಾಸಿಸುವ ಸರೀಸೃಪ. ಆದುದರಿಂದಲೇ ನಾಗನಿಗೆ ತನು ಎರೆಯುತ್ತೇವೆ. ನಾವು ತಂಪೆಂದು ಭಾವಿಸಿರುವ ಹಾಲು, ಸಿಯಾಳ ಎರೆಯುತ್ತೇವೆ. ಈ ತನು ಅರ್ಪಣೆಯ ಕ್ರಮ ಈಗಿನದ್ದಲ್ಲ, ಬಹಳಷ್ಟು ಪುರಾತನವಾದುದು. ಇದು ನಾಗಾರಾಧನೆಯ ಮೂಲ ಆಶಯವೂ ಹೌದು. ಆದರೆ ಇತ್ತೀಚೆಗೆ ಇಂತಹ ಪ್ರಾಕೃತಿಕ ನಾಗಬನಗಳು ಬಹಳಷ್ಟು ವಿರಳವಾಗುತ್ತಿವೆ.
ನಾಗಬನಗಳು ಪ್ರಕೃತಿ ಮಾತೆಯ ಮಡಿಲಲ್ಲಿ ಇರಬೇಕು. ನಾಗಬನ ಮರದ ಬುಡದಲ್ಲೇ ಇರಬೇಕು. ಗಿಡ ಮರ ಕಡಿದು ನಾಗಬನ ಕಾಂಕ್ರೀಟ್ನಿಂದ ಮಾಡುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಂಡುಬರುತ್ತಿದೆ. ಕಾಂಕ್ರೀಟ್ ನಾಗಬನ ನಾಗದೇವರಿಗೆ ಅಪ್ರಿಯವಾದುದೆಂಬ ನಂಬಿಕೆಯಿಂದಾದರೂ ಪರಿಸರ ಉಳಿಸುವ ಕೆಲಸವಾಗಬೇಕಾಗಿದೆ. ಇನ್ನು ಮುಂದೆ ನಾಗಬನ ಮಾಡುವವರು ಗಿಡ ಮರಗಳ ನಡುವೆ ಪ್ರಕೃತಿ ಮಡಿಲಿನ ಸ್ವಚ್ಛ ಹಸಿರಿನ ಸುಂದರ ನಾಗಬನ ನಿರ್ಮಿಸಲಿ ಎನ್ನುವುದು ನಮ್ಮ ಆಶಯ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.